ನಿಯಾಲ್ ನಿಯಾಲ್ ನನಗೆ ಏನಾದರೂ ಸ್ಪೈಸಿಯಾಗಿ ಟ್ಯಾಂಗಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಿದೆ ನಿಯಾಲ್. ನನಗೆ ಹುಳಿಯಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸ್ತಿದೆ. ಸರಿ ಇರು. ತಗೋ, ಇದು ಹುಳಿ, ಇದು ಖಾರ, ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನು. ನಿಯಾಲ್ ನಿಯಾಲ್ ನಾನು ಇದನ್ನೆಲ್ಲ ಕಣೋ ಕೇಳಿದ್ದು. ನಂಗೆ ಗೊತ್ತಾಯ್ತು ಬಿರು, ನೀನ್ ಇಷ್ಟೊಂದು ಯಾಕೆ ಪೂಸಿ ಮಾಡ್ತಾ ಇದೀಯ ಅಂತ. ಯಾಕಂದ್ರೆ ನಿಂಗೆ ಅಡ್ಗೆ ಮಾಡ್ಕೊಳಕ್ ಬರಲ್ಲ, ಅದಕ್ಕೆ ಅಜ್ಜಿ ಹತ್ರ ಮಾಡಿಸ್ಕೊಡ್ತೀನಿ. ಬಾ ಹೋಗೋಣ. ಥ್ಯಾಂಕ್ ಯು. ಬಾ ಬಾ ಬಾ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತಲ್ಲೆ. ಅಜ್ಜಿ, ಅಮ್ಮಿಗೆ ಸ್ಪೈಸಿಯಾಗಿ ತಂಗಿಯಾಗಿ ಮಾಡ್ಕೊಡ್ಬೇಕಂತ. ಸ್ಪೈಸಿಯಾಗಿ ಟ್ಯಾಂಕ್ಸ್ ಏನು ಚಿನ್ನು ಹಂಗಂದ್ರೆ? ಅದು ಖಾರವಾಗಿ ಹುಳಿಯಾಗಿ ಮಾಡ್ಕೊಡ್ಬೇಕಂತ. ಏನೋ ಖಾರವಾಗಿ ಹುಳಿಯಾಗಿ ಮಾಡ್ಕೊಡ್ಬೇಕಾ? ಹುಳಿ ಥರ ಆಗ್ಲಿ ಮಾಡೋಣ. ಬಾ ಬಾ ಮಾಡೋಣ. ಬರೀ ಇಂಥದೆಯಾ? ಅಜ್ಜಿ ಏನ್ ಮಾಡ್ಕೊಡ್ತೀಯ? ಹುಳಿ ಅನ್ನೋದು ಉಂಡೆ ಮಾಡ್ಕೊಡ್ತೀವಿ ಚಿನ್ನು. 20 ನಿಮಿಷದಲ್ಲಿ ರೆಡಿ ಆಯ್ತಿದೆ. ಇದಕ್ಕೆ ಏನೇನು ಬೇಕು ಅಂತ ಹೇಳಿ ಅತ್ತೆ. ಇದಕ್ಕೆ ಏನೇನು ಬೇಕು ಅಂದರೆ ಹುಣಸೆ ಹಣ್ಣು ಬೇಕು, ಮೆಣಸಿನ್ಕಾಯಿ ಬೇಕು, ಮಾಮೂಲಿ ಕರಿಬೇವು ಸೊಪ್ಪು ಒಗ್ಗರಣೆಗೆ, ಸ್ವಲ್ಪ ಜೀರಿಗೆ, ಇದು ರುಬ್ಬಕ್ಕೆ ಮಾತ್ರ. ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಆಮೇಲೆ ಅರಿಶಿನ. ಇದು 4 ಐಟಮ್ ರುಬ್ಬೋದು ಅಷ್ಟೇ. ಆಮೇಲೆ ಇದು ಚಟ್ನಿ ಪುಡಿನಾರ ಮಾಡಿ ಇಟ್ಕೋಬೋದು. ಇದನ್ನೇನು ಉಂಡೆ ಮಾಡಿದ್ರೆ ಇದು 1 ವಾರವರೆಗೂ ಕೆಡಲ್ಲ. ಅದನ್ನ ಇದೇನಾರ ಟ್ರಿಪ್ಗಳಿಗೆ ಹೋದರೆ ಅವಾಗೆಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರು ಅಷ್ಟೇ. ಇಷ್ಟೇ ಐಟಮ್ಸ್ ಇಷ್ಟೇ ಐಟಮ್ಸ್ ಅಷ್ಟೇ. 20 ನಿಮಿಷ ಅಷ್ಟೇ. ಸರಿ, ಹಾಗಾದ್ರೆ ಮಾಡ್ಕೊಳ್ಳಿ. ರುಬ್ಕೊಳಕ್ಕೆ ಏನೇನು ಬೇಕು? ರುಬ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಈ 3 ಅರಿಶಿನ, ಸ್ವಲ್ಪ ಫಸ್ಟು ಈ 3 ಹಾಕೊಂಡು 4 ಅರಿಶಿನ ಹಾಕ್ಬಿಟ್ಟು ಅಷ್ಟೇ. ಇವು 4 ಐಟಮ್ ಅಷ್ಟೇ ರುಬ್ಬೋದು. ಹುಣಸೆಹಣ್ಣು ಕಿವುಚ್ಕೊಳ್ಳೋದು. ಅದು ಕಿವುಚ್ಕೊಂಡು ಅವಾಗ ಮಾದೇಶ್ವರನ ಬೆಟ್ಟಕ್ಕೆಲ್ಲ ಹೋಗುವಾಗ ನಡ್ಕೊಂಡು ಹೋಗೋರು ಕುತ್ತಿ ತಗೊಂಡು. ಅವಾಗ ಇದು ನಾವು 1 ವಾರ ಆದರೂ ಕೆಡ್ತಿರ್ಲಿಲ್ಲ. ಇನ್ನು ಉಂಡೆನ ಮಾಡ್ಕೊಂಡು ಚಟ್ನಿ ಪುಡಿ ತಗೊಂಡು ಹೋಗೋದು. ತಗೊಂಡು ಹೋಗ್ಬೋದು, ಚೆನ್ನಾಗಿರ್ತದೆ. ಹಿಡ್ಕೊಂಡು ಹೋಗೋರೆಲ್ಲ ಅವಾಗೆಲ್ಲ ಆಗಿನ ಕಾಲದಲ್ಲಿ ಆವಾಗ ಇದನ್ನ ಹುಳಿ ಅನ್ನೋದು ಉಂಡೆನ ಮಾಡ್ಕೊಂಡು ತೊಗೊಂಡು ಹೋಗೋರು. ಅದು 1 ವಾರ ಆದರೂ ಕೆಡ್ತಿರ್ಲಿಲ್ಲ. ಚಟ್ನಿ ಪುಡಿ ತೊಗೊಂಡು ಹೋಗೋರು. ಅದ್ರ ಜೊತೆಗೆ ನೀರೆಲ್ಲ ಸ್ವಲ್ಪ ಕಲಿಸ್ಕೊಂಡು ಅದನ್ನ ಉಂಡೆನ ಹಚ್ಕೊಂಡು ತಿನ್ನೋದು. ಹಾಕೊಂಡು ತುಂಬ ಚೆನ್ನಾಗಿರ್ತಿದ್ವಿ ಅಷ್ಟೇ. ಹುಳಿ ಖಾರ ಎಲ್ಲನೂ ಚೆನ್ನಾಗಿರುತ್ತೆ. ಅದನ್ನ ಚೆಂದಾಗಿ ಜಡ್ತಿ ಸ್ವಲ್ಪನೂ ಇದಿಲ್ದಂಗೆ ಉಂಡೆ ಕಟ್ಕೋಬೇಕು ನಾವು. ಉಂಡೆ ಕಟ್ ಮಾಡಿದ್ರೆ 1 ವಾರ ಆದರೂ ಕೆಡಲ್ಲ ಅದು. ಒಗ್ಗರಣೆ ಹಾಕೋಣ. ಸಾಸಿವೆ, ಎಣ್ಣೆ, ಸಾಸಿವೆ ಹಾಕ್ಬೇಕು, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಆಮೇಲೆ ನೀರು.
ಅದು ಹಾಕ್ಕೊಡೋದು. ಇದೊಂದು ಸ್ವಲ್ಪ ತಗೊಳಗ ಹಚ್ಚೋದ್ರುವೆ ಅದೇನು ಮಾಡ್ಕೋಬೇಕು. ಅವಾಗೆಲ್ಲ ಇದೇನೆ ತಗೊಂಡು ಹೋಗ್ತಿದ್ರು. ಉಪ್ಪಾಕು. ಇದು ಖಾರ ಬೆಂದ್ಮೇಲೆ ಅವಾಗೆಲ್ಲ ಹೋಟ್ಲುಗಳು ಏನೂ ಇಲ್ಲ ಇವೆಲ್ಲ. ಅವಾಗ ಇಟ್ಟೇಳಿ ಗೊಜ್ಜು ಮಾಡಿ ಅನ್ನ ರೆಡಿಯಾಗಿದ್ದರೆ ಒಂದು 10 ನಿಮಿಷದಲ್ಲಿ ಮಾಡ್ಕೊಬೋದು ಅಷ್ಟೇ. ಇದಕ್ಕೆ ಅನ್ನನೂ ಮಿಕ್ಸ್ ಮಾಡ್ಬಿಟ್ಟು ಮಾಡ್ಕೋಬೋದಾ? ಇದಕ್ಕೆ ಅನ್ನನೂ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ಅಕ್ಕಿ ತೊಳೆದು ಹಾಕ್ಬೋದು. ಅನ್ನನೂ ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ಇದಕ್ಕೆ ಹಿಂಗೆ ಒಗ್ಗರಣೆ ಹಾಕ್ತೀವಲ್ಲ ಇದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಹಾಕೋಬೋದು. ಅಕ್ಕಿ ತೊಳೆದು ಇದಕ್ಕೆ ಹಾಕೋಬೋದು. ಇವಾಗ ಹುಳಿ ಹಾಕ್ತೇನೆ. ಹುಳಿ ಖಾರ ನೋಡಿ, ಹುಳಿಗೆ ಇರ್ತದೆ. ಹುಳಿಯನ್ನ ಅಂದರೆ ಹುಳಿಗೆ ಮಾಡೋದು. ಚೆಂದಾಗಿ ಕೂದ್ಮೇಲೆ ಈಗ ಅದು ಕುದಿಯೋವರೆಗೂ ಬಿಡಬೇಕಾ? ಕುದಿದ ಒಂದು ಸ್ವಲ್ಪ ಕುದಿದ್ಮೇಲೆ ಅನ್ನ ಹಾಕೋ. ನಮ್ ತರ್ಲೆ ನೋಡಿ, ಅಲ್ಲವ್ರ ಅಜ್ಜಿ ಅಲ್ಲಿ ಅಡ್ಗೆ ಮಾಡ್ತಿದ್ರೆ ಫುಲ್ ಬಿಲ್ಡಪ್ ಕೊಡ್ತಾವನೆ. ಮಾವನೆ ಪಾತ್ರೆ ತೊಳೆಯೋ ತರ ದಿನಾಗ್ಲೂ ಬರೀಲಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಎಣ್ಣೆ ಬಿಟ್ಕೊತಾಯ್ತಲ್ಲ, ಎಣ್ಣೆ ಬಿಟ್ಕೊಂಡಾದ್ಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡೋದಾ? ಮಿಕ್ಸ್ ಮಾಡೋದು ಚೆಂದಾಗಿ ಅದನ್ನ ಮಿಕ್ಸ್ ಮಾಡೋದು. ಬೇಕಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಮಸಾಲೆ ಆಮೇಲೆ ಇವಾಗ ಅನ್ನನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅನ್ನ ಚೆನ್ನಾಗಿ ಬೇಯಿಸ್ಬೇಕು. ಆವಾಗ ಚೆನ್ನಾಗಿ ರುಚಿ ಬರ್ತದೆ. ನೀರೇನು ಸೋಕ್ಸಂಗಿಲ್ಲ ಅನ್ಸುತ್ತೆ. ನೀರು ಎಲ್ಲ ಕ್ಲೀನಾಗಿ ಅದೆಲ್ಲ ನೀರು ಹಿಂಗೋಗ್ಬೇಕು. ನಾವು ಮಾಡ್ತಾ ಇದ್ದೀವಿ ಹಿಂಗೋದ್ರೆ ಆವಾಗ ಅನ್ನ ಚೆನ್ನಾಗಿ ಒಯ್ತಾ ಇದೆ. ಸ್ವಲ್ಪ ರೈಸ್ ಥರ ನೀರು ಇರಬೇಕು. ಇದು ಆರೋದ್ಮೇಲೆ ತಿಂದರೆ ತುಂಬ ಚೆನ್ನಾಗಿರ್ತದೆ. ಬಿಸಿ ಬಿಸಿ ತಿನ್ನೋದಕ್ಕೆ ಹಿಂಗೆ ಹಿಂಕಬೇಕು. ಆಮೇಲೆ ಚೆಂದಾಗಿ ಹಿಂಗೆ ಮಿದ್ದಿಸ್ಕೋಬೇಕು. ಚೆಂದಾಗಿ ಮಿದ್ದಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಮಾಮೂಲಿ ಉಂಡೆ ಕಟ್ಟ ಅದಕ್ಕೆ ಫುಲ್ಲು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಅವು ಕ್ಲೀನಾಗಿ ಚೆಂದಾಗಿ ಒಣಗಿದ್ಮೇಲೆ ಉಂಡೆ ಕಟ್ಟಿ ಆರಿದ್ಮೇಲೆ ತುಂಬ ಒಂದು ಸ್ವಲ್ಪ ಗಟ್ಟಿ ಥರ ಆಗ್ತಿದೆ. ಅವು ತುಂಬ ಚೆನ್ನಾಗಿರ್ತಿದೆ. ಇದನ್ನೇ ಹುಳಿಯನ್ನು ಉಂಡೆ. ಇವಾಗ ಯಾರು ಇಷ್ಟಪಡಲ್ಲ. ಇವಾಗೆಲ್ಲ ಹೋಟ್ಲು ತಿಂಡಿ ಮಾಡ್ಕೊಂಡು ಆಗಿನ ಕಾಲದ ಅಡುಗೆ ಎಲ್ಲ ಬಿಟ್ಬಿಟ್ಟಾರೆ. ಗೊತ್ತಾಯ್ತಾ ಹೆಲ್ತಿ ಫುಡ್ಡು ಇವೆಲ್ಲ. ಇವಾಗೆಲ್ಲ ಹೋಟ್ಲಲ್ಲಿ ತಿನ್ನೋದ್ರ ಬದಲು ಈ ಥರ ಮನೇಲೇನೆ ಹೆಲ್ತಿ ಫುಡ್ ಮಾಡ್ಕೋಬೋದು. ಮತ್ತೆ ಟ್ರಿಪ್ಗಳಿಗೆ ಹೋದಾಗ್ಲೂ ಈ ಥರ ಹೆಲ್ತಿ ಫುಡ್ನೇ ತೊಗೊಂಡೋದ್ರೆ ಹೋಗ್ಬೋದು. ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಮಾಡ್ಕೊಳ್ಳೋದು ತೊಗೊಂಡೋಗೋರು ಪುಡಿ ಜೊತೆಗೆ ಇದು ಉಂಡೆ ಹಾಕೊಂಡು ತಿನ್ನೋರು. ಬನ್ನಿ ನಾವು ಅಷ್ಟೊತ್ತಿಗೆ ಶೇಂಗಾ ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹುರಿದ ಕಡಲೆ ಬೀಜ 1 ಕಪ್ಪು, ಒಣಮೆಣಸಿನ್ಕಾಯಿ 6 ರಿಂದ 10 ನಿಮಗೆ ಖಾರದ ತಕ್ಕಂಗೆ,
ಬೆಳ್ಳುಳ್ಳಿ 5ರಿಂದ 10 ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು. ಗಟ್ಟಿ ಥರ ಆಗುತ್ತೆ. ಸ್ವಲ್ಪ ಬೆಂದರೆ ಸ್ವಲ್ಪ ಗಟ್ಟಿ ಹಂಗ. ಇವಾಗ ಉಂಡೆ ಕಟ್ಟು, ತುಪ್ಪ ಹಾಕೊಂಡು ಉಂಡೆ ಕಟ್ಟು. ವಾವ್, ಮಾರಾಯ್ತಾ ಅಜ್ಜಿ? ರೆಡಿ ಆಯಿತು ಚೆನ್ನಾಗಿ. ಹುಳಿ ಅನ್ನೋದು ಉಂಡೆ ತಿಂದು ನೋಡು ನೋಡಿ ಇಲ್ಲಿ ಹೇಗಾಯ್ತಾ ಅಂತ. A few minutes later. ಕಲ್ತಾ ಇದ್ದಲ್ಲ ಅಜ್ಜಿ ಮಾಡ್ಕೊತೈತೆ ತಗೋ. ಥ್ಯಾಂಕ್ ಯು. ಸಖತ್ತಾಗಿರುತ್ತೆ ನಿಯಾಲಿದು. ತಿಂದಿದ್ಯಾ ಯಾವತ್ತಾದ್ರೂ ನೀನು ಇದನ್ನ? ಇಲ್ಲ. ಒಂದು ಪ್ಲೇಟ್ ತಗೊಂಡ್ ಬಾ. ಸಖತ್ತಾಗಿದಲ್ಲ ನಿಯಾಲ್? ಸಕ್ಕತ್ತಾಗೈತೆ. ಫುಲ್ ಸ್ಪೈಸಿ ಟ್ಯಾಂಗಿ ಹೆಂಗಿದೆ ಗೊತ್ತಾ? ಆ್ಯಕ್ಚುಲಿ ಅವಾಗಲೇ ನಮ್ಮ ಅತ್ತೆ ಹೇಳ್ದಂಗೆ ಬುತ್ತಿ ಎಲ್ಲ ತೊಗೊಂಡೋಗ್ತಿದ್ರು ಮುಂಚೆ ಆಗಿನ ಕಾಲದಲ್ಲಿ. ಬಟ್ ಈಗೆಲ್ಲ ಏನು ಮಾಡ್ಬೋದು ಅಂತ ಅಂದರೆ, ಪಾಪ ಮಕ್ಕಳು ಪಿ ಜಿಲೆಲ್ಲ ಇರ್ತಾರೆ. ಸೊ 1 ತಿಂಗಳಿಗೋ ವಾರಕ್ಕೋ ವರ್ಷಕ್ಕೋ ಒಂದ್ಸತಿ ಬರ್ತಾರೆ. ಸೊ ಆ ಟೈಮಲ್ಲಿ ನೀವೇನಾದರೂ ಪಾಪ ಅವ್ರಿಗೆ ಮನೆ ರುಚಿ ತಿನ್ನಬೇಕು ಅನಿಸ್ತಾ ಇರುತ್ತೆ. ಇರ್ಬೋದು ಗೊಜ್ಜು ಮಾಡಿಬಿಟ್ಟು ನೀವು ಕೊಡೋದ್ರ ಬದಲು ಈ ಥರ ಫುಲ್ ಅನ್ನ ಎಲ್ಲ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಿದ್ರೆ ಅನ್ನ ಮಾಡ್ಕೊಳ್ಳೋದೂ ತಪ್ಪುತ್ತೆ. ಅವರು ಆರಾಮಾಗಿ 1-2-3 ದಿನ ಮನೆ ಊಟ ತಿಂದ್ವಿ ಅನ್ನೋ ತೃಪ್ತಿನೂ ಇರುತ್ತೆ ಅವ್ರಿಗೆ. ಸೊ ಒಂದ್ಸತಿ ನಿಮ್ಮ ಮಕ್ಳು ಯಾರಾದರೂ ಪಿ ಜಿಯಿಂದ ಮನೆಗೆ ಊರಿಗೆ ಬಂದಾಗ ಒಂದ್ಸತಿ ಮಾಡಿಕೊಡಿ, ಟ್ರೈ ಮಾಡಿ. ಸಕ್ಕತ್ತಾಗಿದೆ ನಿಜವಾಗ್ಲು. ಪಾಪ ಕುತ್ಕೋಬೇಕು ಸ್ವಲ್ಪ, ಆವಾಗ ಬಾಡಿ ಮೇಲೆ ಕುತ್ಕೋಬೇಕು. ತಗೋ, ಇದು ಹುಳಿ ಇದು ಖಾರ 2 ಮಿಕ್ಸ್ ಮಾಡ್ಕೊಂಡು ತಿನ್ನು. ನಾನು ಇದನ್ನೆಲ್ಲ ಕೊಡೋ ಕೇಳಿದ್ದು. ನಂಗೆ ಗೊತ್ತಾಯ್ತು ಬಿರು, ನೀನು ಯಾಕೆ ಇಷ್ಟೊಂದು ಪೂಸಿ ಮಾಡ್ತಾ ಇದೀಯಾ ಅಂತ. ನನ್ನ ಮುದ್ದು ಬಂಗಾರಿ. ಇದು ಕೇಳ ಏನು ಕೇಳು ಅವಾಗ ಹೇಳು, ಅಜ್ಜಿ ಹತ್ರ ಮಾಡ್ತೀನಿ. ನಿಂಗೆ ಮಾಡ್ಕೊಂಡು ತಿನ್ನಕ್ ಬರಲ್ಲ, ಅಜ್ಜಿ ಹತ್ರ ಮಾಡ್ಕೊಡ್ತೀನಿ. ಅದು ಬೇಡ, ಅಜ್ಜಿ ಹತ್ರ ಮಾಡ್ಕೊಂಡು ನಿಂಗೆ ಮಾಡ್ಕೊಂಡು ತಿನ್ನಕ್ ಬರಲ್ಲ ಅಂತ ಹೇಳು. ಹಿಂಗೆ ಮಾಡ್ಕೊಂಡು ತಿನ್ನಕ್ ಬರಲ್ಲ. ಅಂತ ಹೇಳು. ಪ್ಲೇ ಆಗ್ತೈತಾ? ಕುತ್ಕೋ, ಅಲ್ಲಿಂದ ಹೇಳು. ಸೊ ಆ ಟೈಮಲ್ಲಿ ನೀವೇನಾದ್ರೂ ಪಾಪ ಅವ್ರಿಗೆ ಮನೆ ರುಚಿ ತಿನ್ಬೇಕು ಅಂತ ಇರುತ್ತೆ, ಅವಾಗ ನೀವು ಈ ಥರದೆಲ್ಲ ಕೊಟ್ಬಿಟ್ಟು ಕಳಿಸ್ಬೋದು ಅವ್ರಿಗೆ. ಪಾಸ್ ಮಾಡಿ ಮೇಡಮ್, ಪಾಸ್. Oh my god. ಪಾಪ ಅವ್ರಿಗೆ ರೆಕಾರ್ಡ್ ಆಗ್ತದೆ. ಅಲ್ಲಿಂದ ಬಾ, ತಗೊಬರ್ತಾನೆ. ಏನು ಅಲ್ಲಿ ಹುಳಿ ಖಾರ ತಗೋ, ಇದು ಹುಳಿ ಇದು ಖಾರ 2 ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಆಫ್ ಮಾಡಿ ಬಾ. ಅಜ್ಜಿ ಏನು ಮಾಡ್ಕೊಡ್ತೀಯಾ? ಹುಳಿ ಅನ್ನೋದು ಉಂಡೆ ಮಾಡ್ಕೊಡ್ತೀನಿ ಚೆನ್ನಾಗಿ. 20 ನಿಮಿಷದಲ್ಲಿ ರೆಡಿ ಆಯ್ತಿದೆ. ನೀವು ನೋಡ್ಬೇಕು. ಎಲ್ಲರೂ ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ ಹುಳಿ ಉಂಡೆನ. ಎಲ್ಲರೂ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ.